ಹಾಯ್ ಎಲ್ಲರಿಗೂ ಬನ್ನಿ ಇವತ್ತು ನಾವು ಕಡಲೆಪುರಿ ಕಾರ್ನ್ ಮಸಾಲ ಮಾಡೋಣ. ನಾನಿಲ್ಲಿ 1 1/2 ಕಪ್ ಬಾಯ್ಲ್ ಮಾಡಿರೋ ಸ್ವೀಟ್ ಕಾರ್ನ್ ತಗೊಂತಾ ಇದ್ದೀನಿ. ಹಾಗೆ ಇದರಲ್ಲಿ ಬಾಯ್ಲ್ ಮಾಡಿರೋ ಪೊಟ್ಯಾಟೊ ತಗೊಂತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕ್ಕಿರೋ ಹಸಿಮೆಣಸಿನಕಾಯಿ, ಸಣ್ಣದಕ್ಕೆ ತುರ್ಮ್ಕೊಂಡಿರೋ ಕ್ಯಾರೆಟು, ಹಾಗೆ ಸಣ್ಣದಾಗಿ ಕಟ್ ಮಾಡಿಕ್ಕಿರೋ ಟೊಮ್ಯಾಟೊ, ಸಣ್ಣದಕ್ಕೆ ಕಟ್ ಮಾಡಿಕ್ಕಿರೋ ಈರುಳ್ಳಿ ಹಾಕ್ಕೊಂತಾ ಇದ್ದೀನಿ. ಇವಾಗ ಇದರಲ್ಲಿ ಬಾಯ್ಲ್ ಮಾಡಿಕ್ಕಿರೋ ಕಡಲೆ ಬೀಜ ಹಾಕ್ಕೊಂತಾ ಇದ್ದೀನಿ. ಹಾಗೆ ಸ್ವಲ್ಪ ಕಡಲೆ ಪಪ್ಪು ಹಾಕೋಬೇಕು. ಫ್ರೈ ಮಾಡಿಟ್ಟಿರುವ ಕಡಲೆ ಬೀಜ ಹಾಕೋಬೇಕು. ಹಾಗೆ 2 ಕಪ್ ಅಷ್ಟು ಕಡಲೆ ಪುಡಿ ಹಾಕೊಂಡು ಇದರಲ್ಲಿ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂತಾ ಇದ್ದೀನಿ. ಇವಾಗ ಇದರಲ್ಲಿ 1/4 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, ಹಾಗೆ 1/4 ಟೇಬಲ್ ಸ್ಪೂನ್ ಜೀರಾ ಪೌಡರು, 1/2 ಟೇಬಲ್ ಸ್ಪೂನ್ ಸಾಲ್ಟು, ಮತ್ತೆ ಹಾಗೆ 1/2 ಟೇಬಲ್ ಸ್ಪೂನ್ ಚಾಟ್ ಮಸಾಲ ಹಾಕೊಂಡು ಅರ್ಧ ನಿಂಬೆಹಣ್ಣು ರಸ ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2 ಟೇಬಲ್ ಸ್ಪೂನ್ ಹಾಟ್ ಆಯಿಲ್ ಹಾಕೋಬೇಕು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕಡಲೆ ಪೂರಿ ಕಾರ್ನ್ ಮಸಾಲ ರೆಡಿ ಆಗುತ್ತೆ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಾಮೆಂಟ್ ಮಾಡಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ನನಗೆ ಕೋಲ್ಡು ಕಾಫ್ ಆಗಿದೆ, ಅದಕ್ಕೆ ವಾಯ್ಸ್ ಸರಿಯಾಗಿ ರೆಕಾರ್ಡ್ ಆಗ್ತಿಲ್ಲ. ನಿಮ್ಗೇನಾದರೂ ಡೌಟ್ಸ್ ಇದ್ರೆ ನನಗೆ ಕೇಳಿ. ಹಾಗೆ ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ಬೇಕಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಈ ಥರ ಕಡಲೆ ಪೂರಿ ಕಾರ್ನ್ ಮಸಾಲ ಮಾಡ್ಕೊಂಡ್ರೆ ಚಳಿಗೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.